ಈ ಗ್ರಾಮವು ಕೆಂಪು ಬಣ್ಣವನ್ನು ನಿಷೇಧಿಸಿದೆ, ಏಕೆಂದರೆ ಕೆಂಪು ರಾಕ್ಷಸನನ್ನು ಆಕರ್ಷಿಸುತ್ತದೆ ಎಂದು. ಈ ಗ್ರಾಮದ ಹೊರಗೆ ಭಯಾನಕ ರಾಕ್ಷಸ ವಾಸಿಸುತ್ತಿರುತ್ತಾನೆ. ಅವನು ಕೆಂಪು ಬಟ್ಟೆಯನ್ನು ಧರಿಸಿರುತ್ತಾನೆ. ಅವನು ನಿಮ್ಮನ್ನು ಹಿಡಿದರೆ ನೆಲದಡಿಗೆ ಎಳೆದಾಕುತ್ತಾನೆ. ಪ್ರತಿದಿನ ಹಳ್ಳಿಗರು ಕಾಡಿಗೆ ಹೋಗಿ ಮನುಷ್ಯರ ಮೇಲೆ ದಾಳಿ ಮಾಡದಂತೆ ರಾಕ್ಷಸನಿಗೆ ಮಾಂಸವನ್ನು ನೀಡುತ್ತಿರುತ್ತಾರೆ. ಒಂದು ದಿನ ಗ್ರಾಮದ ಅಂಚಿನಲ್ಲಿ ಕೆಂಪು ಗಿಡಗಳ ಗೊಂಚಲು ಬೆಳೆದಿರುತ್ತದೆ. ಅದು ರಾಕ್ಷಸ ಬರುವನು ಎಂಬುದರ ಸುಳಿವು. ಒಬ್ಬ ಮನುಷ್ಯ ಗ್ರಾಮಕ್ಕೆ ರಾಕ್ಷಸ ಬರುತ್ತಿದ್ದನ್ನು ನೋಡಿ ತಕ್ಷಣ ಇತರ ಗ್ರಾಮಸ್ಥರನ್ನು ಎಚ್ಚರಿಸಲು ಗಂಟೆ ಬಾರಿಸುತ್ತಾನೆ. ಗಂಟೆಯನ್ನು ಕೇಳಿದ ತಕ್ಷಣ ಎಲ್ಲರೂ ಅಡಗಿಕೊಳ್ಳಲು ತಮ್ಮ ಮನೆಯೊಳಗೆ ಓಡಿ ಹೋದರು. ಆದರೆ ದುರದೃಷ್ಟವಶಾತ್ ಈ ಮನುಷ್ಯನು ತನ್ನ ಮನೆಯಿಂದ ದೂರವಿದ್ದನು ಮತ್ತು ಅವನು ಸಾಧ್ಯವಾದಷ್ಟು ಉತ್ತಮವಾಗಿ ರಾಕ್ಷಸನಿಂದ ಅಡಗಿಕೊಂಡನು. ಈ ನಡುವೆ ಅವನ ಕುರುಡು ಹೆಂಡತಿ ಅವನಿಗಾಗಿ ಮನೆಯ ಹೊರಗೆ ಕಾಯುತ್ತಿದ್ದಳು. ಇದ್ದಕ್ಕಿದ್ದಂತೆ ರಾಕ್ಷಸ ಅಲ್ಲಿಗೆ ಬಂದನು. ಆದರೆ ರಾಕ್ಷಸನು ತನ್ನ ಮೇಲೆ ಆಕ್ರಮಣ ಮಾಡುವ ಮೊದಲು ಅವಳ ಪತಿ ಬಂದು ಅವಳನ್ನು ಬೇಗನೆ ಒಳಗೆ ಕರೆದೊಯ್ದು ರಕ್ಷಿಸಿದನು. ಮರುದಿನ ಅವರ ಬಾಗಿಲಿನ ಮೇಲೆ ಕೆಂಪು ಗುರುತು ಕಂಡು ಬರುತ್ತದೆ. ಅಂದರೆ ರಾಕ್ಷಸ ಮತ್ತೆ ಬರುತ್ತಾನೆ ಎಂದು.